ನಾನು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನೈಟು ಇವತ್ತು ಅರ್ಲಿ ಮಾರ್ನಿಂಗು 5:30ಗೆ ಎದ್ದು ಕಬ್ಬಾಳಮ್ಮ ಟೆಂಪಲ್ಗೆ ಆನ್ ದಿ ವೇ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ. ಆಗ ನಮ್ಮ ಫ್ರೆಂಡ್ ಒಬ್ಬ ಇಲ್ಲೇ ನಮ್ಮ ಊರ ಹತ್ರ ಒಂದು ನಮ್ಮ ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ, ನಮ್ಮದು ಪೂಜೆ ಮಾಡಿಬಿಟ್ಟು ಅಂದರೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ದ. ಆಯ್ತು ನಡಿಯಪ್ಪ, ಹೋಗ್ತಾ ದಾರಿಲಿ ಹಂಗೆ ತಾನೆ, ಸರಿ ಹಂಗೇನ್ಬಿಟ್ಟು ಎಲ್ಲ ಒಟ್ಟಿಗೆ ಅವರ ಊರದ್ದು ಟೆಂಪಲ್ ಇದೆಯಂತೆ, ಅಲ್ಲಿಗೆ ಹೊರಟಿದ್ವಿ. ಸ್ವಲ್ಪ ದೂರನೇ ಇಂದ ಆಮೇಲೆ ಮಾತಾಡ್ಕೊಂಡು ಹೋದಾಗ ಟೆಂಪಲ್ ರೀಚ್ ಆದ್ವಿ. ಅವನು ಸುತ್ತ ಹಳ್ಳಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಅವನು ನಮ್ಮ ಫ್ರೆಂಡು, ಈ ಹಳ್ಳೀಲಿ ನಿಂಗೆ ಎರಡು ಇದಿದೆ ಕಣೋ, ಏನಂದರೆ ಈ ಟೆಂಪಲ್ ಇದೆಯಲ್ಲ ಮೇಲ್ಗಡೆ ಚಾವಣಿ ಇರಲ್ಲ, ಅಂದರೆ ಮೋರ್ಡಿಂಗ್ ಥರ ಬರುತ್ತಲ್ಲ ಅವೆಲ್ಲ ಏನೂ ಇರಲ್ಲ. ಬಿಸಿಲು ಬಂದರೆ ಬಿಸಿಲು ಬೀಳುತ್ತೆ, ಮಳೆ ಬಂದರೆ ಮಳೆ ಬೀರುತ್ತೆ, ಆ ಥರ ಇದು ಒಂದು. ಹೌದಾ, ಆಮೇಲೆ ಅದು ನೋಡಿದೆ ದೇವಸ್ಥಾನ ಎಲ್ಲ ಮುಚ್ಚಿತ್ತಿನ್ನು, ಓಪನ್ ಆಗಿರಲಿಲ್ಲ. ಇವರು ಅಲ್ಲೇ ಆಚೆ ಕರ್ಪೂರ ಅಂಟಿಸ್ಬಿಟ್ಟು ಪೂಜೆ ಮಾಡಿಕೊಂಡ್ರು. ಆಮೇಲೆ ಇನ್ನೊಂದು ಅದ್ಭುತ ಏನಂದರೆ, ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಮರ ಇದೆ. ಹಾಂ ನೋಡಿ, ಈ ಮರ ನೋಡಿ, ಇರೋದು ಒಂದು ಮರ ಇದ್ದದ್ದು ನೋಡೋಕ್ಕೆ ಸಾಮಾನ್ಯ ನಮಗೆ ಆಲದ ಮರ ಇದು. ನಾನು ಇದು ಆಲದ ಮರ ಅಂದರೆ ಇಲ್ಲ ಕಣ, ಇದರಲ್ಲಿ 3 ಮರ ಇದೆ ಅಂತ. ಡೀಪಾಗಿ ನೋಡಿದ್ರೆ ಒಂದು ಆಲದ ಮರ ನೋಡಿ, ಈ ಕಡೆ ಬೇವಿನ ಮರ ಮತ್ತು ಬಿಲ್ಪತ್ರೆ ಮರ. ನಾನು ಫುಲ್ ಶಾಕಾಗಿ ಹೌದಾ ಅಂದ್ಕೊಂಡು ಸ್ವಲ್ಪ ನೀಟಾಗಿ ನೋಡಿದ್ರೆ ಈ ಕಡೆ ಆಲದ ಮರ ಕಾಣ್ತಾ ಇತ್ತು, ಈ ಕಡೆ ಬೇವಿನ ಮರ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಿಲ್ ನೋಡಿ, ಇದು ಬಂದು ನೋಡಿ, ಇದು ಬಿಲ್ಪತ್ರೆ ಮರ ಇದು. ಸರಿ, ಆಮೇಲೆ ಹತ್ರ ಹೋಗಿ ನೋಡೋಣ ಅಂದ್ಕೊಂಡು ನೋಡಿದ್ರೆ ಸ್ವಲ್ಪ ಹತ್ರ ಮರ ಹತ್ರ ಹೋಗೋಣ ಅಂತ ಡೀಪ್ ಹತ್ರ ನೋಡಿದ್ರೆ ನೋಡಿ, ಇದು ಇದೆಯಲ್ಲ, ಇದು ಬಂದು ಆಲದ ಮರ ಇದು. ಓಕೆ ನೋಡಿ, ಇದು ಆಲದ ಮರ. ಮಧ್ಯದಲ್ಲಿ ಒಂದು ಇದಿದೆ ನೋಡಿ, ಅದು ಬಂದು ಬೇವಿನ ಮರ ಇದು. ಆ ಆಲದ ಮರ ಮಧ್ಯದಿಂದ ಬೇವಿನ ಮರ ಉದ್ಭವವಾಗಿದೆ. ಈ ಸೈಡಲ್ಲಿ ಇದೆ ನೋಡಿ, ಇದು ಬಂದು ಬಿಲ್ಪತ್ರೆ ಮರ ಇದು. ನಾನು ಒಂದೇ ಇರಲಿ ಹೆಂಗೂ ಗೊತ್ತೇ ಆಗೋಲ್ಲಪ್ಪ, ಇದು ನೋಡೋಕ್ಕೆ ದೂರದಿಂದ ಒಂದೇ ಮರ ಥರ ಕಾಣುತ್ತೆ, ಬಟ್ ಆಲದ ಮರ, ಬೇವಿನ ಮರ, ಬಿಲ್ಪತ್ರೆ ಮರ 3 ಆ ಟೆಂಪಲ್ ಎದುರುಗಡೆನೇ ಐತಿ. ಸರಿ, ಇದೆಲ್ಲ ಮುಗಿಸ್ಕೊಂಡು ಸರಿ ನಡಿ ಹೊರಡೋಣ ಅಂತ ಹೇಳ್ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ ಇಲ್ಲಿಂದ ಒಂದು 5 ಕಿಲೋಮೀಟ್ರಿಂದ ನಾವು ಸರಿ ಅಲ್ಲಿಂದ ಹೊರಟ್ವಿ. ಹೀಗೆ ಮಾತಾಡಿಕೊಂಡು ಇನ್ನು ಎಷ್ಟು ದೂರ ಇದೆ ಏನು ಎತ್ತ ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಅಕ್ಕ ಸುತ್ತ ಹಳ್ಳಿ ನೋಡಿದ್ರೆ ಫುಲ್ಲು ಮಾವಿನ ಮರ, ಒಳ್ಳೆ ತುಂಬ ಬೆಳಗ್ಗೆನೆ ವಾತಾವರಣ ತುಂಬ ಚೆನ್ನಾಗಿತ್ತು. ನೋಡಿ, ಅಲ್ಲಿಂದ ನನ್ನ ಫ್ರೆಂಡು ನೋಡಿ, ಇದು ಬಂದು ಕಬ್ಬಾಳಮ್ಮನ ಬೆಟ್ಟ ಕಣೋ ಇದು ಅಂತ ಹೇಳಿದೆ. ಇದು ಕಬ್ಬಾಳಮ್ಮನ ಬೆಟ್ಟ ಇದು ನೋಡಿ, ಇದು ಕಬ್ಬಾಳಮ್ಮನ ಬೆಟ್ಟ ಇದು. ಸರಿ, ಅಲ್ಲಿಂದ ಇನ್ನೊಂದು ದರ್ಶನ ಇನ್ನೇನು ದೇವಸ್ಥಾನ ಸಿಗುತ್ತೆ ಅಂದ್ಕೊಂಡು ಅಲ್ಲಿಂದ ಮಾತಾಡ್ಕೊಂಡು ಹಂಗೆ ಹೋದ್ವಿ. ಹತ್ತಿರ ಇನ್ನು ಸ್ವಲ್ಪ ದೂರ ಇದೆ ಅಂತ ನೋಡಿ, ಇದಕ್ಕೆ ದೂರದಿಂದ ಕಬ್ಬಾಳಮ್ಮ ಬೆಟ್ಟ ಕಾಣುತ್ತಿದ್ದು. ಸರಿ, ಹಂಗೆ ಟೆಂಪಲ್ ಹತ್ತಿರ ನಾವು ರೀಚ್ ಆದ್ವಿ. ಇದು ಬಂದು ಕಬ್ಬಾಳಮ್ಮ ಟೆಂಪಲ್ ನೋಡಿ, ಇದು ಹೈವೇ ತುಂಬ ಡೆವಲಪ್ ಆಗಿದೆ ಅಲ್ಲ ಈಗ, ಮುಂಚೆ ಹಂಗಿಲ್ಲ ನೋಡಿ. ಇದು ಕಬ್ಬಾಳಮ್ಮ ಟೆಂಪಲ್ ಹೊಸದಾಗಿ ತುಂಬ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು ನೋಡಿ. ಸುತ್ತ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸರಿ, ಅದೆಲ್ಲ ಮುಗಿಸ್ಕೊಂಡು ಪೂಜೆಗೆ ಮಾಡಿಸ್ಕೊಳ್ಳೋಕ್ಕೆ ಹೂವು ತೊಗೊಳ್ಳೋಣ ಅಂತ ಆ ಅಮ್ಮನ ಹತ್ರ ಅವರು ನಮ್ಮ ಫ್ರೆಂಡ್ ಅವ್ರು ಹೂವು ತೊಗೊತಾಯಿದ್ರು, ಎಷ್ಟು ಮಲ್ಲಿಗೆ ಹೂವು ಏನು ಅಂತ ಕೇಳಿಕೊಂಡು. ಸರ್, ನಾನು ಪೂಜೆ ದೇವ್ರಿಗೆ ಇದು ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸರಿ ನನಗೊಂದು ಸ್ವಲ್ಪ ನನಗೂ ಕನಕಾಂಬರ ಹೂವು ಕೊಡಮ್ಮ ಅಂದೆ. ಹೆಂಗೆ ಅಂದರು 40 ರೂಪಾಯಿ ಮೊಳ ಅಂದರು. ಯಪ್ಪ ರಾಮ, ಸಿಕ್ಕಿದೆ ಸೀಸನ್ ಅಂದ್ಬಿಟ್ಟು ಅವ್ರಿಗೆ, ಅದು ಭಾನುವಾರ ಅಲ್ವಾ,
ಹೆವಿ ಇದು ಇನ್ನೂ ರಶ್ ಇದೆ ಅಂತ ಹೇಳಿದ್ರು ಬರ್ತಾ. ಸರಿ ನಂಗೊಂದು ₹100 ಹೂವು ಕೊಡಿ ಅಂದಾಗ ಕನಕಾಂಬರ ಹೂವು ತೊಗೊಂಡು, ಅಮ್ಮ ಏನಪ್ಪ ವಿಡಿಯೋ ಎಲ್ಲ ಮಾಡ್ತಾಯಿದ್ಯಾ ಅಂದರು. ಏನಿಲ್ಲಮ್ಮ ನೀನು ಹೂವು ಹಾಕ್ತಾಯಿದ್ಯಲ್ಲ ಅದನ್ನ ನೋಡಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೂವು ಇಸ್ಕೊಂಡು ಅಲ್ಲಿಂದ ದರ್ಶನಕ್ಕೆ ಹೊರಡೋಣ ಅಂತ ಹೊರಟ್ವಿ ನಾವು. ಇಲ್ಲಿ ನೋಡಿದ್ರೆ ಕುರಿಗೆ ಪೂಜೆ ಮಾಡಿಸ್ಕೊಂಡು ಆಗಲೇ ಹೊರಟಿದ್ದಾರೆ, ಆಗಲೇ ಭಾನುವಾರ. ಇಲ್ಲಿ ಬಲಿಗಿರಿಂದ ಪೂಜೆ ಮಾಡಿಸ್ಕೊಂಡು ಇದು ಮಾಡ್ತಾರಂತೆ, ಪೂಜೆ ಮಾಡಿಸ್ಕೊಂಡು ಹೊರಟ್ರು ಅವರು. ಸರ್ ನೋಡ್ರೆ ಅಲ್ಲೇ 7:45 ಆಗಿತ್ತು ಹತ್ತಿರ ರೀಚ್ ಆದಾಗ ನಾವು. ನೋಡಿ ಇದೇ ದೇವಸ್ಥಾನ. ಈ ಸನ್ನಿಧಿಯಿಂದ ಅಂದರೆ ಅಲ್ಲಿ ನಿಮಗೆ ಟೆಂಪಲ್ ಇದಾಗುತ್ತೆ. ಆಗಲೇ ಅಷ್ಟು ಜನ ತುಂಬಿಬಿಟ್ಟಿದ್ರು. ಅಲ್ಲೆಲ್ಲ ಹೂಗಳೆಲ್ಲ ಪೂಜೆ ಸಾಮಾನೆಲ್ಲ ನಮ್ಮ ಫ್ರೆಂಡ್ಸ್ ಸರಿ ಪೂಜೆ ಸಾಮಾನು ತೊಗೊಬೇಕು ನೋಡೋಣ ಇಲ್ಲೇನು. ಸರಿ ಆಯ್ತು ತೊಗೊಳಪ್ಪ ಅಂದ್ಕೊಂಡು ಇಲ್ಲೇ ಪೂಜೆ ಸಾಮಾನು ತೊಗೊಳಂತ ನಿಂತ್ಕೊಂಡ್ವಿ ಇಲ್ಲಿ. ಎಷ್ಟಪ್ಪ ಅಂತ ಕೇಳಿದ್ರೆ ₹150 ಒಂದು ಹಾರ, ಒಂದು ಕಾಯಿ, 2 ಬಾಳೆಹಣ್ಣು, ₹150 ಇದು. ಸರಿ ಆಯಿತು ಸರ್ ಅಂದ್ಕೊಂಡು ಅವನು ನಮ್ಮ ಫ್ರೆಂಡು ಎಲ್ಲ ತೊಗೊಂಡು ಅಲ್ಲಿಂದ ಹೊರಡೋಣ ಅಂತ ಇದು ಮಾಡ್ಕೊಂಡ್ವಿ. ಕಮ್ಮಿನೇ ಕೊಡೋಲ್ಲ ಅಂತೆ, ₹150 ಫಿಕ್ಸು. ಅಲ್ಲಿ ಆಮೇಲೆ ನಮ್ಮ ಬಾಸ್ ಫೋಟೋ ನೋಡಿದೆ, ತುಂಬ ಖುಷಿಯಾಗೋಯ್ತು ನೋಡಿ. ಎಲ್ಲೋದ್ರೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ಸರಿ ಅದರಿಂದ ಮುಂದೆ ಹೋದರೆ ಅಲ್ಲೇ ಕಾಯಿ ಓಡಿಸ್ಕೊಂಡು ಪೂಜೆ ಇದೆಲ್ಲ ಅಲ್ಲೇ ಇದು ಮಾಡ್ಕೊತಾರೆ. ಕಾಯಿ ಓಡಿಸೋದು ನೋಡಿ ಅವರು ಇದು ಮಾಡ್ತಾಯಿದ್ರು ನಮ್ಮ ಫ್ರೆಂಡು. ಅಷ್ಟೊತ್ತಿಗೆ ಸುತ್ತ ಹಿಂಗೆ ದೇವಸ್ಥಾನ ನೋಡೋಣ ಅಂದ್ಕೊಂಡು ನೋಡಿ ಎಲ್ಲ ತುಂಬ ಚೆನ್ನಾಗಿ ನೋಡಿ. ಅದು ಬೆಟ್ಟ, ಕಬ್ಬಳಂ ಬೆಟ್ಟ ಅದು ನೋಡಿ. ಸುತ್ತ ಎಲ್ಲ ಬೆಳಗಿನ ಜಾವ 7:45 ಟೈಮ್ ನಾವು ರೀಚ್ ಆದಾಗ ಅಲ್ಲಿಗೆ ನೋಡಿ. ಇದು ಬಂದು ಎಂಟ್ರೆನ್ಸ್ ದೇವಸ್ಥಾನಕ್ಕಿದು. ಸರ್ ಅಲ್ಲಿಂದ ಒಳಗೆ ಹೋದ್ವಿ ನಾವೆಲ್ಲ ಒಟ್ಟಿಗೆ. ಅಲ್ಲೇ ರೆಸ್ಟು ಒಬ್ಬರು ತುಂಬ್ತಾ ಇದ್ರು, ಹೆವಿ ಜನ. ಇದು ಎಂಟ್ರೆನ್ಸ್ಗೆ ದಾರಿ ಇದು. ಇದಾದಮೇಲೆ ಎಂಟ್ರೆನ್ಸ್ ಇನ್ನೊಂದು ಬೇರೆ ಇದೆ. ಇದು ಎಂಟ್ರೆನ್ಸ್ ಇದು ನೋಡಿ. ಇದು ಮೇನ್ ಬಾಗಿಲಿದು ಟೆಂಪಲ್ಗೆ. ಸರಿ ಅದನ್ನು ಇದು ಮಾಡ್ಕೊಂಡು ಒಳಗೆ ಹೋದ್ವಿ. ಎಲ್ಲ ಕ್ಯೂವಲ್ಲಿ ನಿಂತಿದ್ರು. ಬೆಳಗ್ಗೆ ಇಷ್ಟು ಬಂದರೂ ನಮಗೆ ಅಲ್ಲಿ ಹೆವಿ ರಶ್ ಅಲ್ಲಪ್ಪ. ಇನ್ನೇನೋ ಅಕಸ್ಮಾತ್ ನಾವು 10 ಗಂಟೆ 11 ಗಂಟೆ ಬಂದಿದ್ರೆ ಹೆವಿ ಕ್ಯೂ ಇದಾಗ್ಬಿಟ್ರು ನೋಡಿ. ಇದೇ ದರ್ಶನ ಎಂಟ್ರೆನ್ಸ್ ಮೈನ್ ಬಾಗಿಲು. ಇದು ತುಂಬ ಚೆನ್ನಾಗಿ ಎಲ್ಲ ಡೆವಲಪ್ ಆಗ್ತಾ ಇದೆ ದೇವಸ್ಥಾನ ಮಾತ್ರ. ಇನ್ನೂ ಕನ್ಸ್ಟ್ರಕ್ಷನ್ ಅಂದರೆ ಇಂಟೀರಿಯರ್ಸ್ ಮಾಡ್ತಿದ್ದಾರೆ. ಆಮೇಲೆ ಒಳಗೆ ಬಂದು ನೋಡಿದ್ರೆ ಅಲ್ಲೇ ಕ್ಯೂ ತುಂಬ ಜನ ನಿಂತಿದ್ರು ಒಳಗೆ ದರ್ಶನಕ್ಕೆ. ನಿಧಾನಕ್ಕೆ ಒಬ್ಬೊಬ್ಬರೇ ಹೋಗ್ಬೇಕು ನೋಡಿ ಎಷ್ಟು ಜನ ಇದ್ದಾರೆ. ಸರಿ ಆಯ್ತು, ಹೆಂಗೋ ದರ್ಶನ ಮಾಡ್ಕೊಂಡು ಇದು ಮಾಡೋಣ. ಬನ್ನಿ ಆಯ್ತು, ದಯವಿಟ್ಟು ಒಂದು ಸರಿ ಇರ್ತೀವಿ. ಆಯ್ತು ಹಂಗೆ ಮಾಡಿ. ಕಬ್ಬಳಂ ದೇವಸ್ಥಾನ ಹಿಂದಿನ ನೋಡ್ತು. ಆವಾಗಿನ ದೇವಸ್ಥಾನ ಹೇಗಿತ್ತು, ಇದು ಆವಾಗಿನ ದೇವಸ್ಥಾನ ಇದು ಕಬ್ಬಳಂ ಅಂತ.
ಇದು ಬಂದು ಕಬ್ಬಾಳಮ್ಮನ ಮೂಲ ವಿಗ್ರಹ. ಇದು ಮೇಲೆ ಹಾಕಿದಲ್ಲಿ ಕಬ್ಬಾಳಮ್ಮನ ಮೂಲ ವಿಗ್ರಹ ಇದು. ಅಲ್ಲಿಂದ ನೆಕ್ಸ್ಟು ಆಚೆ ಬಂದು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡಿ, ಇದು ಕಬ್ಬಾಳಮ್ಮಂದು ಟೆಂಪಲ್ಲು. ಅವಾಗಿನಕ್ಕೂ ಇವಾಗಿನೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಇಲ್ಲಿ ನಿಮ್ಮದು ದೃಷ್ಟಿ ಪರಿಹಾರ, ತಡೆ ಹೊಡೆಯುವ ಸ್ಥಳ. ಬನ್ನಿ, ಆ ತಡೆ ಹೊಡೆಯುವ ಸ್ಥಳ ನೋಡಿ ಏನು ಹೆಂಗಿದೆ, ಏನು ಮಾಡ್ತಾರೆ ನೋಡೋಣ. ಅಂದರೆ ಅಲ್ಲಿ ಯಾರಿಗೆ ಇದು ಮಾಡ್ತಾರೋ ಅವ್ರಿಗೆ ಮಾತ್ರ ಅಲೋ ಅಷ್ಟೇ, ತಡೆ ಹೊಡೆಯೋರು ಮಾಡ್ತಾರೆ. ನಮಗೆಲ್ಲ ಅಲೋ ಇರಲಿಲ್ಲ. ಅಂದರೆ ಹೊಡ್ಸ್ಬೋದಂದ್ರೆ ನಾವು ಒಳಗೆ ಹೋಗ್ಬೋದು. ಅಂದರೆ ಅಲ್ಲಿ ಬೇಡ ಅಂತ ಆಚೆ ಬಂದೆ. ತುಂಬ ಅಲ್ಲೆಲ್ಲ ಗಾರ್ಡನ್ ತುಂಬ ಚೆನ್ನಾಗಿ ಮಾಡೋದು. ಎಲ್ಲ ಥರ ಫ್ಲವರ್ಸ್ಗಳನ್ನ ಇದು ಮಾಡಿ, ಇದು ಫ್ಲವರ್ಸ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ್ದು. ಸುತ್ತಮುತ್ತ ಎಲ್ಲ ಕಡೆಯೂ ನೀಟಾಗಿ ಕ್ಲೀನಿಂಗ್ ಆಗಲಿ ಎಲ್ಲ ಇದು ಮಾಡಿಕೊಂಡು ಫ್ಲವರ್ಸ್ ಬಂದು ಸುತ್ತ ಮೇಂಟೆನೆನ್ಸ್ ಮಾಡಿದ್ದಾರೆ. ಗಲೀಜ್ ಏನಿಲ್ಲ, ಕ್ಲೀನಾಗಿ ಇಟ್ಕೊಂಡು ಎಲ್ಲ ನೋಡ್ತಾರೆ. ಒಂದು ಚೆನ್ನಾಗಿ ಬಂದಿಲ್ಲ, ಇದು ಒಂದು ಫೋಟೋ, ಅಲ್ಲೊಂದು ಬಡವನೊಂದು ಫೋಟೋ ಇತ್ತು. ಫೋಟೋ ತಗೊಂಡೆ. ಯಾಕಂದರೆ ಅಲ್ಲಿ ರಶಲ್ಲಿ ಕ್ಲೀನಾಗಿ ಮೇಲಿಂದ ಕ್ಲಿಯರಾಗಿ ಕಾಣಲಿಲ್ಲ. ಎಲ್ಲ ಫ್ಲವರ್ಸ್ಗಳು ಸುಮ್ಮನೆ ಎಷ್ಟು ನೀಟಾಗಿ ಚೆನ್ನಾಗಿ ಕಡ್ಡಿ ಕರ್ಪುರ ಬ್ಯಾಲ್ಕಾಯ್ ಅಷ್ಟು ಬೇಗ ಹೋದ್ರು ಅಷ್ಟು ಜನ ಇತ್ತು. ಬೆಲ್ಲಕಾಯಿ, ಬೆಲ್ದಣ್ಣು, ಏನಕ್ಕಂದರೆ ಇದನ್ನು ತೊಗೊಂಡು ಇಲ್ಲಿ ಹೊಡೆಯೋದಂತೇಳಿ. ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಇಲ್ಲಿ ಬಂದು ಬೆಲ್ಲದ ಅಲ್ಲಿ ಕಲ್ಲು ತೊಗೊಂಡು ಇಲ್ಲಿ ಬಂದು ಹೊಡೆಯೋದಂತೆ. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ, ಕೇಳಬೇಕು. ಅಮ್ಮ ಇಲ್ಲಿ ಏನಕ್ಕೆ ಬೆಲ್ಲದ ಇದು ಹೊಡೆಯೋದು? ಹಾಂ, ಕಬ್ಬಾಳಮ್ಮಂಗೆ ಇಷ್ಟನಾ? ಅದು ದೇವಸ್ಥಾನದ ಒಳಗೆ ಹೊಡೆಯಬೋದಲ್ಲ, ಇಲ್ಲಿ ಏನಕ್ಕೆ? ಹಾಂ, ಇಲ್ಲೇ ಹೊಡಿದು ಇಲ್ಲೇ ಗಡಿದೆಲ್ಲ ಇಟ್ಕೊತೀವಿ ನಾವು ಸಾಯಂಕಾಲ. ಓಕೆ. ಅವಾಗ ಬ್ಯಾಲ್ಕಾಯಿ, ಬೇವಿನ ಸೊಪ್ಪು ಆಚೆ ಈಚೆ ಕೂತಿರು ಕೊಂಕಲ್ ಮರಿ ಕಬ್ಬಾಳಮ್ಮಂಗೆ ತುಂಬ ಇಷ್ಟವಾದದ್ದು, ಅದಕ್ಕೆ ಇದೆಲ್ಲ ಇದು ಮಾಡೋದು ಇಲ್ಲಿ. ಕಾಯಿಗೆ ಇಷ್ಟ. ಹಾಂ ಹಾಂ, ಏನು ಸಾವಿರ ಮಾಡಿದ್ರು ಬ್ಯಾಲ್ಕಾಯಿ, ಬೇವಿನ ಸೊಪ್ಪು ಇಷ್ಟ. ಬೆಲ್ಕಾಯಿ, ಬೇವಿನ ಸೊಪ್ಪು. ಆ ಕೋಳಿ ಮರಿ ಎಲ್ಲ ಕೊಂಕಲ್ ಮರಿ ಆ ಕಡೆ ಅದೆಲ್ಲ ಏನದು? ಕೊಂಕಲ್ ಮರಿ ಕೋಣಲ್ ಮರಿ ಕೂತವ್ರು ನೋಡಿ. ನೋಡಿ ಬೆಲ್ಲದ ಕಾಯಿ ಇದು. ನೆನೆಸ್ಕೊಬಿಡಿರಿ, ಅದೇ ಆಯ್ತು. ಓಕೆ. ಆಮೇಲೆ ಬಲ್ಲಿನೂ ಇಲ್ಲೇ ಇದು ಮಾಡೋದಾ?
ನೀವೆಲ್ಲ ಮಾಡ್ತೀರ ಅಲ್ಲಿ ಮಾಡ್ಕೊಂಡು ಒಳಗೆ ಮಾಡ್ಕೊಂಬೋದು. ಪೂಜೆ ಮಾತ್ರ ಇಲ್ಲಿ ಮಾಡಿಸ್ಬಿಟ್ಟು ಹೋಗೋದು. ಅಲ್ಲಿಂದ ನೆಕ್ಸ್ಟ್ ಹೊರಡ್ತೀವಿ. ನನ್ನ ಫ್ರೆಂಡು ಎಲ್ಲ ಖಂಡಿತ ಬೆಳಗ್ಗೆ ಕುಕ್ ಹಾಕಿ ಅಲ್ಲಿ ನೀವಿಸಿ ದೇವರಿಗೆ ಆಚೆಯಿಂದನೇ ಓಡಿಸಿ ಅಲ್ಲಿ ಹೋಗಿ ಹೊಡಿತಾರೆ. ಇಲ್ಲಿಂದ ಬೆಟ್ಟನೂ ಕಾಣುತ್ತೆ, ಟೆಂಪಲ್ಲು ಕಾಣುತ್ತೆ ನೋಡಿ. ಅವಾಗ ನೀವು ಅಲ್ಲಿ ಹಳೆ ಫೋಟೋ ನೋಡಿದ್ರಲ್ಲ, ಬರೀ ಅಷ್ಟೇ ಇದ್ದಿದ್ದು. ಇಷ್ಟೆಲ್ಲ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಒಳಗೆ ಮೇಂಟೆನೆನ್ಸ್ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವ್ನು ನಮ್ಮ ಫ್ರೆಂಡ್ ಪೂಜೆ ಮಾಡಿಸಿದ್ದ ಹಾರನ ಬಂದು ಗಾಡಿಗೆ ಹಾಕಿದ್ದ, ಗಾಡಿಗೆ ಅಂತ ಪೂಜೆ ಮಾಡಿಸಿದ್ದ ಹಾರನ. ಸರ್ ಅಲ್ಲಿಂದ ನೆಕ್ಸ್ಟು ಮುತ್ತತ್ತಿಗೆ ಹೋಗೋಣ ಅಂತ ಹೇಳಿದ್ರಿ. ಆಯಿತು ಮಾತ್ರ ಇರ್ತಿದ್ದು ಪ್ಲ್ಯಾನಿಂಗು. ಸರಿ ಆಯಿತು ನೋಡಿ ಅಂದರೆ ಮುತ್ತತ್ತಿಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಎಷ್ಟೊಂದು 18 ಕಿಲೋಮೀಟ್ರ್ ಇದೆ ಕಣೋ, ಅದನ್ನು ನೋಡ್ಕೊಂಡು ಹೋಗೋಣ. ಸರಿ ಇಲ್ಲಿ ಎಂಟ್ರೆನ್ಸಲ್ಲಿ ಫಾರೆಸ್ಟ್ ಎಂಟ್ರೆನ್ಸ್ ಇದೆ. ಇದು ಬಂದು ಮುತ್ತತ್ತಿಯ ಫಾರೆಸ್ಟ್ ಎಂಟ್ರೆನ್ಸ್. ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಇದೆ. ಸ್ವಲ್ಪ ರೋಡ್ನ ಸ್ಟಾರ್ಟಿಂಗು ಇದೆಯಲ್ಲ, ಟೆಂಪಲ್ ಇದೆ. ಅಲ್ಲಿ ಪೂಜೆ ಮಾಡ್ಕೊಂಡು ಕೈ ಮುಗಿಬಿಟ್ಟು ಹೋಗಿ ಅಂತ ಹೇಳಿದ್ರು ಅವರು. ಎಂಟ್ರೆನ್ಸಲ್ಲಿ ದೇವರಿಗೆ ಕೈ ಮುಗಿಬಿಟ್ಟು ಹೋಗಿ ಅಂದರು. ಸರಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಸುತ್ತ ನೋಡಿದ್ವಿ. ತುಂಬ ಒಳ್ಳೆ ಲೊಕೇಶನ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಮಾತ್ರ ಕಣ್ಣು ತುಂಬಾಗುತ್ತೆ ಮಾತ್ರ ನೋಡಿ. ಇದು ಬಂದು ಆಂಜನೇಯ ಟೆಂಪಲ್. ಇದು ತುಂಬ ಚೆನ್ನಾಗೆಲ್ಲ ಇದು ಮಾಡ್ತಿದ್ದಾರೆ, ಬಟ್ ಮೇಂಟೆನೆನ್ಸ್ ಸ್ವಲ್ಪ ಇನ್ನೂ ಮಾಡಬೇಕು. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದೆಲ್ಲ ದರ್ಶನ ಮಾಡ್ಕೊಂಡು ಒಳ್ಳೆ ಎಂಜಾಯ್ ರೈಡಿಂಗ್, ಟೂ ವೀಲರ್ ರೈಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿ. ಕಟ್ಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅಂತ ರೈಡಿಂಗ್ ಊಟ ದೀಕ್ಷೆ ಎಲ್ಲ ಎಂಜಾಯ್ ಮಾಡ್ಕೊಂಡು
ಸರಿ ಹಂಗೂ ಹಿಂಗೂ ಒಳ್ಳೆ ಅಂದರೆ ಮುತ್ತತ್ತಿ ಟೆಂಪಲ್ ಹತ್ರ ನಾವು ರೀಚ್ ಆದ್ವಿ ಕೊನೆಗೂ. ನೋಡಿ ಇದು ಮುತ್ತತ್ತಿ ಟೆಂಪಲ್ಲು, ಕೇಳಿರ್ಬೋದು ನೀವು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ನಿಮಗೆ ಇಲ್ಲಿ ರೀಚ್ ಆದಮೇಲೆ ನೆಟ್ವರ್ಕ್ ಫುಲ್ ಬಂದಾಗ್ಬಿಡ್ತದೆ. ನಿಮ್ಗೆ ಏನೇ ಕಾಲ್ಸ್ ಮಾಡೋಕ್ಕಾಗಲಿ ಅಥವಾ ಫೋನ್ಪೇ ಗೂಗಲ್ ಪೇ ಯಾವುದೇ ನಿಮಗೆ ಏನೂ ಸಿಗಲ್ಲ. ಅಲ್ಲಿ ಕ್ಯಾಶ್ ತೊಗೊಂಡು ಹೋದರೆ ಮಾತ್ರ ನಿಮಗೆ ಅಲ್ಲಿ ಒಳ್ಳೆಯದು. ನೀವು ಅಲ್ಲಿ ಫೋನ್ಪೇ ಮಾಡೋಣ ಅಲ್ಲಿ ಬಿಡು ಅಲ್ಲಿ ಇರುತ್ತಲ್ಲ ಅಂದ್ಕೊಂಡು ಹಂಗೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಮಾತ್ರ ನಾವು ತುಂಬ ಅನ್ಭವಿಸ್ಬಿಟ್ವಿ ಅಲ್ಲಿ. ಕ್ಯಾಶ್ ಪುಣ್ಯ ಅದೇನೋ ನಮ್ಮ ಹತ್ರ ಕ್ಯಾಶ್ ಇತ್ತು, ಒಳ್ಳೆಯದಾಯಿತು. ಇಲ್ಲಾಂದಿದ್ರೆ ಭಾಳ ಕಷ್ಟ ಅನುಭವಿಸ್ಬೇಕಾಗಿತ್ತು ನಾವು. ಅಲ್ಲಿ ಯಾವುದೇ ಥರ ನೆಟ್ವರ್ಕ್ ಇರೋಲ್ಲ. ಅಲ್ಲಿ ನೆಟ್ವರ್ಕ್ ಟೋಟಲಿ ಝೀರೋ. ಅಲ್ಲಿ ಫೋನ್ಪೇ ಗಿನ್ಪೇ ಏನೂ ನಡೆಯಲ್ಲ. ಸರಿ ಅಲ್ಲಿಂದ ದರ್ಶನಕ್ಕೆ ಇದು ಮಾಡ್ಕೊಂಡು ಒಳಗೋದ್ವಿ. ಇದು ಬಂದು ಮುತ್ತತ್ತಿಯ ಟೆಂಪಲ್, ಇದು ಆಂಜನೇಯ ಟೆಂಪಲ್. ಇದು ಅಲ್ಲೂ ಆಲೆ ಹೆವಿ ರಶ್ ಇತ್ತು. ಕಾಲೇಜ್ ಸುಮಾರು ಆಲೆ ನಾವು ಹೋದಾಗ ಎಷ್ಟು ಗಂಟೆ 9:30 ಇದಾಗಿತ್ತು. ಅಲ್ಲಿ ಜನಗಳು ಅಲ್ಲಿ ತುಂಬ್ತಾಯಿದ್ರು, ಎಲ್ಲ ಅಲ್ಲೂ ಬರ್ತಾಯಿದ್ರು. ಇಲ್ಲೆಲ್ಲ ಆಂಜನೇಯಂದು ವಿಗ್ರಹ ಇದೆ ಅಂತ ಕೆಲವರು ಪೂಜೆ ಮಾಡ್ಸೋಕ್ಕೆ ಮನೆಗೆ ಅದಕ್ಕೆ ತೊಗೊಂಡೋಗ್ತಾರಲ್ಲ, ಆ ಇದಕ್ಕೆ ಅಂತ ಇದು ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಹನುಮಂತಂದು ಎಲ್ಲ ಡಿಫ್ರೆಂಟ್ ಇದಿದೆ. ನೋಡಿ ಇದೆಲ್ಲ ಹನುಮಂತಂದು ವಿಗ್ರಹಗಳು. ಆಮೇಲೆ ಇದು ಒಳಗೆ ಗರ್ಭಗುಡಿಯಲ್ಲಿ ಪೂಜೆ ಗಣಪತಿ ಆಚೆ ಬಂದರೆ ದೂರನೇ ಇದ್ದಿದ್ದು.
ನೆಕ್ಸ್ಟು ನದಿ ಹತ್ರ ಹೋಗೋಣ ಅಂತ ಹೊರಟ್ವಿ. ನದಿ ಇನ್ನೂ ಅಷ್ಟೆಲ್ಲ ನೀರು ಇರಲಿಲ್ವಲ್ಲ, ಎಲ್ಲ ಇದಾಗಿತ್ತು. ಬಟ್ಟು ತುಂಬ ಮೇಂಟೆನೆನ್ಸ್ ಅಷ್ಟಿಲ್ಲ, ಅಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಎಲ್ಲ. ವಿಗ್ರಹಗಳನ್ನೆಲ್ಲ ತೊಗೊಂಡು ಕಾಲಿಗೆ ಸಿಗೋಂಗೆ ನೋಡಿ, ಎಲ್ಲ ಅಲ್ಲೇ ಅದೇ ನದಿ ಹತ್ರ ನೀರು ಹರಿಯೋ ನದಿ ಇತ್ತು. ನಾವು ಸ್ವಲ್ಪ ನೋಡಿ ಹೇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಡೋಣ ಅಂದ್ಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ. ಬರ್ತಾ ಇದರಲ್ಲಿ ನಿಮಗೆ ಇದು ಫಾರೆಸ್ಟಲ್ಲಿ ಜಿಂಕೆ ಸಿಗುತ್ತೆ ಅಂದರು ಫಾರೆಸ್ಟ್ ಡಿಪಾರ್ಟ್ಮೆಂಟವರು. ಸರಿ, ಹಂಗೆ ಮುಂದೆ ನೋಡ್ಕೊಂಬರ್ಬೇಕಾದ್ರೆ ಅಲ್ಲೊಂದು ಇದೊಂದು ಜಿಂಕೆ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಹತ್ರ ಹೋಗೋದಿರಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಇದೊಂದು ಕಾಣ್ತು. ಬೇಲಿಗಳೇನಿಲ್ಲ, ಅಲ್ಲೇ ರೋಡ್ ಪಕ್ಕದಲ್ಲಿ ಓಡಾಡ್ತಾ ಇರ್ತವೆ. ಹಾಂ. ಇದು ಫಾರೆಸ್ಟ್ ಎಂಡ್. ಇದು ಇಲ್ಲಿಂದ ಮುಂದೆ ಹೋದರೆ ಬೆಂಗಳೂರು ಹೈವೇ ಕನೆಕ್ಟ್ ಆಗುತ್ತೆ.